ಜನಗಣತಿ ಮಾಡಿ ಒಂದು ದಶಕವೇ ಮುಗಿದು ಹೋಗಿದೆ ಸಿಎಂ ಅವರೇ. ಜಾತಿ ಗಣತಿ ಅವೈಜ್ಞಾನಿಕ ವರದಿ ಅಂತ ಜೆಡಿಎಸ್ನ ಯುವ ಘಟಕದ ರಾಜ್ಯಾಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಹೇಳಿದ್ದಾರೆ. 2013-14ನೇ ಸಾಲಿನಲ್ಲಿ ನೀವು ಜನಗಣತಿ ಅಂತ ಘೋಷಣೆ ಮಾಡಿದ್ರಿ. ಈಗ 2025ರಲ್ಲಿ ಇದ್ದೀವಿ, ಅರ್ಥಾತ್ 10 ವರ್ಷ ಕಳೆದೋಗಿದೆ, ಒಂದು ದಶಕನೇ ಕಳೆದೋಗಿದೆ. ಜಾತಿ ಗಣತಿ ಈಗ ಸರಿ ಅಲ್ಲ, ಅದು ಅವೈಜ್ಞಾನಿಕ ವರದಿ ಅಂತ ನಿಖಿಲ್ ಕುಮಾರಸ್ವಾಮಿ ಹೇಳಿದ್ದಾರೆ. ಪ್ರತಿ ಮನೆಗಳಿಗೆ ಹೋಗಿ ಜಾತಿ ಜನಗಣತಿ ಮಾಡಿದ್ದೀರಾ? ಯಾವ ರೀತಿ ಮಾಡಿದ್ದೀರಾ? ಎಷ್ಟು ಮನೆಗಳಿಗೆ ಭೇಟಿ ನೀಡಿದ್ದೀರಾ? ಭೇಟಿ ನೀಡಿದ ಮನೆಗಳಲ್ಲಿ ಮಾಹಿತಿ ಪಡ್ಕೊಂಡಿದ್ದೀರಾ ಅಂತ ಪ್ರಶ್ನೆಯನ್ನ ಕೇಳಿದ್ದಾರೆ ಜೆಡಿಎಸ್ನ ಯುವ ಘಟಕದ ರಾಜ್ಯಾಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ. ಆರ್ಥಿಕ, ಸಾಮಾಜಿಕ, ಶೈಕ್ಷಣಿಕ ನ್ಯಾಯಕ್ಕಾಗಿ ಜಾತಿ ಗಣತಿ ಮಾಡಬೇಕು, ತಮ್ಮ ಕುರ್ಚಿಯನ್ನ ಭದ್ರಗೊಳಿಸಿಕೊಳ್ಳೋಕೆ ಮಾಡ್ತಿರೋದು ಸರಿಯಲ್ಲ ಅಂತ ನಿಖಿಲ್ ಕುಮಾರಸ್ವಾಮಿ ನ್ಯೂಸ್ ಫಸ್ಟ್ಗೆ ಹೇಳಿಕೆ ಕೊಟ್ಟಿದ್ದಾರೆ. ಜಾತಿ ಗಣತಿ ಅಂತಕ್ಕಂಥದ್ದು ಯಾವ ಆಧಾರದ ಮೇಲೆ, ಎಷ್ಟರ ಮಟ್ಟಕ್ಕೆ ಇದನ್ನು ವೈಜ್ಞಾನಿಕವಾಗಿ ಪ್ರತಿ ಮನೆಗೂ ಹೋಗಿ ಜಾತಿ ಗಣತಿಯನ್ನು ಮಾಡಿದ್ದೀರಾ? ಯಾವ ರೀತಿ ಮಾಡಿದ್ದೀರಿ? ಎಷ್ಟು ಜನರ ಮನೆಗೆ ಭೇಟಿ ಕೊಟ್ಟಿದ್ದೀರಿ? ಭೇಟಿ ಕೊಟ್ಟಂಥ ಮನೆಗೆ ಹೋಗಿ ಅಕ್ನಾಲೆಡ್ಜ್ಮೆಂಟ್ ಕಾಪಿಯನ್ನು ಏನಾದರೂ ತೆಗೆದುಕೊಂಡಿದ್ದೀರಾ? ನೀವು ಯಾವ ಆಧಾರದ ಮೇಲೆ ಇದನ್ನು ಮಾಡ್ತಾ ಇದ್ದೀರಾ ಅಂತಕ್ಕಂಥ ಯಕ್ಷ ಪ್ರಶ್ನೆ ಇವತ್ತು ಉದ್ಭವ ಆಗಿದೆ. ಇದನ್ನು ನಾವು ಸೋಷಿಯೋ ಮತ್ತು ಎಕನಾಮಿಕ್ ಜಸ್ಟಿಸ್ಗೋಸ್ಕರ, ಅಂದರೆ ಆರ್ಥಿಕ, ಸಾಮಾಜಿಕ, ಶೈಕ್ಷಣಿಕ ನ್ಯಾಯಕ್ಕೋಸ್ಕರ ಮಾಡಬೇಕಾಗಿರ್ತಕ್ಕಂಥ ಜಾತಿ ಗಣತಿನ ಇವತ್ತು ರಾಜಕಾರಣಕ್ಕೆ ತಮ್ಮ ಕುರ್ಚಿಯನ್ನು ಭದ್ರವನ್ನು ಪಡಿಸ್ಕೊಳ್ತಕ್ಕಂಥದ್ದಕ್ಕೋಸ್ಕರ ಇದು ಮಾಡ್ತಕ್ಕಂಥದ್ದು ನಿಜಕ್ಕೂ ಕೂಡ ಯಾರಿಗೂ ಸೂಕ್ತ ಅಲ್ಲ. ಇದು ಸಮಾಜದಲ್ಲಿ ಒಂದು ಸಮಾನತೆಯ ಒಂದು ದೃಷ್ಟಿಯಿಂದ ಜಾತಿ ಗಣತಿ ಆಗಬೇಕಾಗಿದೆ. ಅದನ್ನು ನಾವು ಸ್ವಾಗತಿಸ್ತೇವೆ. ಆದರೆ ಕಳೆದ ಒಂದು ಡೆಕೆಡ್ ಆಗೋಯ್ತು, ಈಗ ಆಲ್ರೆಡಿ ಒಂದು ದಶಕ ಕಳೆದೋಗಿದೆ. 2013ನಲ್ಲಿ ಸಿದ್ದರಾಮಯ್ಯನವರೇ ಮೊದಲನೇ ಬಾರಿ ಮುಖ್ಯಮಂತ್ರಿಗಳಾಗಿದ್ದಾಗ ಕಾಂತರಾಜು ಅವ್ರ ಮೂಲಕ ಒಂದು ರಿಪೋರ್ಟನ್ನು ತಯಾರು ಮಾಡ್ತಕ್ಕಂಥದ್ದಕ್ಕೆ ಈಗಾಗಲೇ ಸರ್ಕಾರದ ಕಡೆಯಿಂದ ಖರ್ಚು ವೆಚ್ಚು ಕೂಡ 150ರಿಂದ 165 ಕೋಟಿ ಹಣಕಾಸು ಕೂಡ ನೀವು ಖರ್ಚು ವೆಚ್ಚು ಮಾಡ್ಕೊಂಡಿದ್ದೀರಿ. ಬಟ್ ಹೌ ಸೈಂಟಿಫಿಕಲಿ ಹ್ಯಾವ್ ಯು ಡನ್ ದಿಸ್ ಪ್ರಾಸೆಸ್? ಹೌ ಮೆನಿ ಹೌಸಸ್ ಹ್ಯಾವ್ ಯು ವಿಸಿಟೆಡ್? ಎಷ್ಟು ಜನದ ಅಕ್ನಾಲೆಡ್ಜ್ಮೆಂಟ್ನ ತಗೊಂಡಿದ್ದೀರಿ ನೀವು? ಇವೆಲ್ಲ ಪ್ರಶ್ನೆ ಉದ್ಭವ ಆಗಿದೆ. ಆದರೆ ಇತ್ತೀಚೆಗೆ ಮಾಧ್ಯಮದಲ್ಲಿ ಕಳೆದ 2-3 ದಿನಗಳಿಂದ ನಿರಂತರವಾಗಿ ಒಂದಷ್ಟು ಅಂಕೆ ಅಂಶಗಳ ಬಗ್ಗೆ ಚರ್ಚೆ ಏನಾಗ್ತಾ ಇದೆ. ಇದು ವಾಸ್ತವಕ್ಕೆ ಹತ್ತಿರ ಆಗಿದ್ದರೆ ಬಹುಶಃ ಮುಂದೆ ಇದು ಏನಿವತ್ತು ಮಂಡಿಸ್ಲಿಕ್ಕೆ ಹೋಗಿದ್ದಾರೆ, ಇವೆಲ್ಲವೂ ಮುಂದೆ ನೋಡ್ಕೊಂಡು ಇದು ಸಾರ್ವಜನಿಕ ವಲಯದಲ್ಲಿ ಇಷ್ಟೇ ಪರ್ಸೆಂಟೇಜು ಕೊಟ್ಟಿದ್ದಾರೆ ಅಂತಕ್ಕಂಥ ಚರ್ಚೆ ಬಂದ ನಂತರ ಇದು ಚರ್ಚೆಯನ್ನು ನಾವು ಮುಂದುವರಿಸ್ಬೋದು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.